ಇನ್ನು ಬೆಂಗಳೂರಿನಲ್ಲಿ ಮಹಿಳೆಯರ ಕಷ್ಟ ಘನಘೋರ. ಆರೋಗ್ಯದ ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಬೆಂಗಳೂರಿನ 95% ಸುಲಭ ಶೌಚಾಲಯಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿಯ ಸುಲಭ ಶೌಚಾಲಯಗಳು ಗಬ್ಬೆದ್ದು ಹೋಗಿದೆ. ಶೂನ್ಯ ನಿರ್ವಹಣೆ, ಶೂನ್ಯ ಭದ್ರತೆ, ಮಹಿಳೆಯರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ಇಡೀ ಶಾಪ ಹಾಕ್ತಾ ಇದ್ದಾರೆ ಮಹಿಳೆಯರು. ಬೆಂಗಳೂರು ನವ ನಿರ್ಮಾಣ ಪಾರ್ಟಿ ನಡೆಸಿರುವಂತಹ ಸರ್ವೆಯ ವರದಿ ಇದು. ಬೆಂಗಳೂರಿನ ಶೌಚಾಲಯಗಳ ಬಗ್ಗೆ ಸರ್ವೆಯನ್ನ BNP ನಡೆಸಿದ್ದು 5% ಶೌಚಾಲಯಗಳು ಮಾತ್ರ ಬಳಕೆಗೆ ಯೋಗ್ಯ ಅನ್ನುವಂಥ ಅಂಶ ಇದರಿಂದಾಗಿ ಬಹಿರಂಗ ಆಗಿದೆ. ಪಾಲಿಕೆಯ ಬಜೆಟ್ನಲ್ಲೂ ಕೂಡ ಬೆಂಗಳೂರಿನ ಶೌಚಾಲಯದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿರೋದು. ಶೌಚಾಲಯ ಇಲ್ಲದೆ ಪೆಟ್ರೋಲ್ ಬಂಕ್, ಹೋಟೆಲ್, ಟಾಯ್ಲೆಟ್ ಬಳಸುವಂಥ ಪರಿಸ್ಥಿತಿ ಇದೆ. ಈ ಟಾಯ್ಲೆಟ್ ಬನಗಡ ರೋಡಲ್ಲಿ ಇದೆ. ಇಲ್ಲಿ ನೋಡ್ಬೋದು, ಈ ಇಂಡಿಯನ್ ಟಾಯ್ಲೆಟ್ ಇದೆ. ಇನ್ನು ಟ್ಯಾಪ್ಸು ಇದೆಲ್ಲ ಕ್ಲೀನ್ಲೆನ್ಸ್ ಇದೆ. ಇದು ವುಮೆನ್ಸ್ ಟಾಯ್ಲೆಟು. ಇನ್ನು ಇಂಪ್ರೂವ್ಮೆಂಟ್ ಇರಬೇಕು ಈ ಟಾಯ್ಲೆಟ್ಸಲ್ಲಿ. ಇಲ್ಲಿ ಇರೋ ಟಾಯ್ಲೆಟ್ಸ್ ಇದೆ. ಸೇಫ್ಟಿ ವೈಸ್ ಔಟ್ಸೈಡಲ್ಲಿ ಲೈಟ್ಸ್ ಇಲ್ಲ. ಸೊ ನೈಟ್ ಆಪ್ರೇಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಕ್ಲೀನ್ಲಿನೆಸ್ ಇಂಪ್ರೂವ್ ಮಾಡಬೇಕು. ಈ BBMP ಬೆಂಗಳೂರಲ್ಲಿರುವಂತಹ ಸುಲಭ ಶೌಚಾಲಯಗಳು ಸಾರ್ವಜನಿಕರ ಬಳಕೆಗೆ ಯೋಗ್ಯ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಆ ಸುಲಭ ಶೌಚಾಲಯಗಳನ್ನು ಬಳಕೆ ಮಾಡೋಕ್ಕೆ ಎಲ್ಲೂ ಕೂಡ ಯೋಗ್ಯ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಬೆಂಗಳೂರು ನವ ನಿರ್ಮಾಣ ಪಾರ್ಟಿ ಅನ್ನೋ ಒಂದು ಪಕ್ಷ ನಡೆಸಿದಂತಹ ಒಂದು ಸರ್ವೆಯಲ್ಲಿ ಈ ಒಂದು ಅಂಶಗಳು ಕೂಡ ಬಯಲಾಗಿರುವಂಥದ್ದು. ನಾನೀಗ ಮೆಜೆಸ್ಟಿಕ್ ಬಳಿ ಇರುವಂತಹ ಈ ಒಂದು ಸಾರ್ವಜನಿಕ ಶೌಚಾಲಯದ ಬಳಿ ಇದ್ದೀನಿ. ಈ ಶೌಚಾಲಯಗಳು ಏನು ಪಾಲಿಕೆ ಅಂದರೆ ಈಗಿರುವಂತಹ GBA ಅಂಡರಲ್ಲಿ ಬರುವಂಥದ್ದು. ಬೆಂಗಳೂರಲ್ಲಿರುವಂತಹ 95% ಶೌಚಾಲಯಗಳು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಜೊತೆಗೆ ಮಹಿಳೆಯರು ಬಳಕೆ ಮಾಡೋದಕ್ಕೆ ಯೋಗ್ಯ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ಈ ಒಂದು ಸರ್ವೆಯಲ್ಲಿ ಕೂಡ ಗೊತ್ತಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಕೆಟ್ಟದಾಗಿ ಇವುಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಬೆಂಗಳೂರಲ್ಲಿರುವಂತಹ ಮಹಿಳೆಯರು ಶೌಚಾಲಯಕ್ಕೆ ಹೋಗಬೇಕು ಅಂತಂದರೆ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಏನು ಮೇಲ್ವಿಚಾರಣೆ ಮಾಡಬೇಕಾದಂತಹ ಪಾಲಿಕೆಗಳು ಕಣ್ಮುಚ್ಚಿ ಕೂತಿರುವಂಥ ಕಾರಣಕ್ಕಾಗಿ ಬೆಂಗಳೂರಲ್ಲಿರುವಂತಹ 95% ಶೌಚಾಲಯಗಳು ಮಹಿಳೆಯರ ಬಳಕೆಗೆ ಯೋಗ್ಯ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಮಹಿಳೆಯರು ಎಲ್ಲಾದರೂ ಒಂದು ಶೌಚಾಲಯಕ್ಕೆ ಹೋಗಬೇಕಂದ್ರೆ ಭಯದಲ್ಲಿ ಈ ಒಂದು ಶೌಚಾಲಯಗಳಿಗೆ ಹೋಗುವಂತಹ ಸ್ಥಿತಿ ಕೂಡ ಸದ್ಯಕ್ಕೆ ನಿರ್ಮಾಣವಾಗಿದೆ. ಈ ಬಗ್ಗೆ ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಗೂ ಕೂಡ ಒಂದು ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಪಾಲಿಕೆ ಅಧಿಕಾರಿಗಳು ಇದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.